ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಪೇಪರು ಫಾರ್ ದಿಸ್ ಅಕಾಡೆಮಿಕ್ ಇಯರ್ ನ್ಯೂ ಸಿಲೆಬಸ್ಸು 25-26 ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಕೀ ಆನ್ಸರನ್ನು ನಾವು ನೋಡ್ತಾ ಇದ್ದೇವೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಯಾಕಂದರೆ ಯಾವುದೇ ಓಲ್ಡ್ ಕ್ವಶನ್ ಪೇಪರು ತಗೊಳ್ಳೋ ರೆಫರ್ ಮಾಡಬೇಡಿ. ಫ್ರೆಶ್ ಕ್ಯಾಂಡಿಡೇಟ್ಸ್ಗಳು ಅರ್ಥ ಆಗುತ್ತಾ? ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಹೇಳಿ ನೋಡೋಣ ಫ್ರೆಶ್ ಕ್ಯಾಂಡಿಡೇಟ್ಸ್, ಪ್ರೈವೇಟ್ ಕ್ಯಾಂಡಿಡೇಟ್ಸ್. ಅರ್ಥ ಆಯ್ತಾ? ಇದು ರಿಪೀಟರ್ಸಿಗಲ್ಲ, ಫೇಲ್ಯೂರ್ ಕ್ಯಾಂಡಿಡೇಟ್ಸಿಗಲ್ಲ, ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ಸಿಗಲ್ಲ. ಆಲ್ ದ ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 1 marks ಆನ್ಸರ್ ಅಂತ ಇದೆ. ವೈ ಶುಡ್ ಎಕ್ಸೆಪ್ಷನ್ ಬಿ ಹ್ಯಾಂಡೆಡ್ ಇನ್ ಪೈಥಾನ್? ರೈಟ್ ಆನ್ಸರ್, ಟು ಅವಾಯ್ಡ್ ದ ಪ್ರೋಗ್ರಾಮ್ ಕ್ರ್ಯಾಶಿಂಗ್ ಅಬ್ರಪ್ಟ್ಲಿ. Question number 2, the mode which opens the file in binary and read only. Right answer is option B. Correct explanation for postfix expression is option C is the right answer. ಒಂದು ಅಸರ್ಷನ್ ಇದೆ, ಒಂದು ರೀಸನನ್ನು ಕೊಟ್ಟಿದ್ದಾರೆ, ಎರಡೂ ಓದ್ಕೋಬೇಕು. ಎ ಅನ್ನೋದು ಫಾಲ್ಸ್ ಇಲ್ಲಿ, ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. Question number 5, the number of passes required should short a list of size 100 using bubble. Right answer is 99, option D. Question number 6, the time complexity of quadratic time algorithm is n square. Retrieving data from a database is called querying. Which of the following is not a RDBMS software? Python. Always SQL states ends with dash. Option B is the right answer. Question number 10, the operation used to combine the selected flows of two tables at the time, that is union. Correct expansion from of ISP is internet service provider. ನೋಡಿ, ISPಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೊಟ್ಟರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಬರಿಬೇಕು. ಆಯಿತಾ ಮಕ್ಕಳ? ಈಗ ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ. ಇನ್ನು ಕ್ವಶನ್ ನಂಬರ್ 12 ನೋಡೋಣ. ಬನ್ನಿ. In which network ಯಾವುದಿದು ಟೋಪೋಲಜಿ ಈಚ್ ಕಮ್ಯುನಿಕೇಟಿಂಗ್ ಡಿವೈಸ್ ಈಸ್ ಕನೆಕ್ಟೆಡ್ ವಿತ್ ಆಯಿತಾ ಎವ್ರಿ ಅದರ್ ಡಿವೈಸ್ ಇನ್ ದ ನೆಟ್ವರ್ಕ್ ಅಂತ ಇದೆ. ಮೆಶ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಆ್ಯನ್ ಎಕ್ಸಾಂಪಲ್ ಫಾರ್ ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ದ ರೈಟ್ ಆನ್ಸರ್ ಈಸ್ ವಾಕಿ ಟಾಕಿ. Question number 14, the cable which carries data as light, that is optical fiber. Question number 15, type of malware that targets user data. Right answer is ಎಂದು ರಾಮ್ ಸಮ್ವೇರ್. ಆಯಿತಾ? ಪ್ರೊನೌನ್ಸಿಯೇಷನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತಪ್ಪ. ಇಂಗ್ಲೀಷ್ ಟೀಚರ್ ಆದ ತಕ್ಷಣ ಎಲ್ಲ ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕು ಅಂತ ಅಲ್ಲ. ಬಯೋ ಪ್ರೊನೌನ್ಸಿಯೇಷನು ಬಯೋ ಟೀಚರಿಗೆ ಗೊತ್ತು. ಆಯಿತಾ? ದೇವರೇ ಬಲ್ಲ. ಎನಿಹೌ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಇದು ಕಂಪ್ಯೂಟರ್ ಸೈನ್ಸ್ ಅಪ್ಪ, ನನಗೂ ಕೂಡ ಗೊತ್ತು. ಸಿಂಟ್ಯಾಕ್ಸ್ ಎರರ್ ಆರ್ ಆಲ್ಸೋ ನೋನ್ ಆ್ಯಸ್ ಪಾರ್ಸಿಂಗ್ ಇಸ್ ದ ರೈಟ್ ಆನ್ಸರ್. ಈಚ್ ಲೈನ್ ಆಫ್ ಎ ಟೆಕ್ಸ್ಟ್ ಈಸ್ ಟರ್ಮಿನೇಟೆಡ್ ಬೈ ಎ ಸ್ಪೆಷಲ್ ಕ್ಯಾರೆಕ್ಟರ್, ದಟ್ ಈಸ್ ಆಯಿತಾ. ಡ್ಯಾಶ್ ಈಸ್ ಡಿಸೈನ್ ಆ್ಯಸ್ ಎ ಡಾಟಾ ಬೇಸ್ ಅಂತ ಇದೆ. ಸ್ಕೀಮಾ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ಎ ಕಮ್ಯಾಂಡ್ ವಿಚ್ ಕಮ್ಸ್ ಅಂಡರ್ DML, ದಟ್ ಈಸ್ ಅಪ್ಡೇಟ್ ಈಸ್ ದ ರೈಟ್ ಆನ್ಸರ್. ದಿ ಡೇಟಾ ಟೈಪ್ ಯೂಸ್ಡ್ ಫಾರ್ ಫಿಕ್ಸ್ಡ್ ಲೆಂತ್ ಈಸ್ ಡ್ಯಾಶ್, ದಟ್ ಈಸ್ ಚಾರ್ ಈಸ್ ದ ರೈಟ್ ಆನ್ಸರ್. ಪಾರ್ಟ್ ಬಿ, ಆನ್ಸರ್ ಎನಿ 4 questions, ಈಚ್ ಕ್ವಶನ್ ಕ್ಯಾರೀಸ್ 2 marks. ರೈಟ್ ಎನಿ 2 application ಆಫ್ ಸ್ಟ್ಯಾಕ್ಸ್ ಅಂತ ಇದೆ. ಆಯಿತಾ? ಆನ್ಸರ್ ಎನಿ 3 or 4 ಅಂತ ಇದೆ, ಯಾಕಂದರೆ ಈಚ್ ಕ್ವಶನ್ ಕ್ಯಾರೀಸ್ 2 marks ಮೈ ಡಿಯರ್ ಚಿಲ್ಡ್ರನ್. ಕ್ಲಿಯರ್ ಆಗಿದ್ದರೆ ಪ್ರತಿಯೊಂದು ಕ್ವಶನ್ಗೆ 2 marks ಅಂದರೆ 2 ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ ಕೋರ್ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಈಗ ಪೈಲ್ಸ್ ಆಫ್ ಬುಕ್ಸ್ ಇನ್ ದಿ ಲೈಬ್ರರಿ, ಪೈಲ್ ಆಫ್ ಕ್ಲಾತ್ಸ್ ಇನ್ ಅಲ್ಮೇರಾ. ಪೈಲ್ ಅಂದರೆ ಏನು ಗೊತ್ತಾ? ಆಮೇಲೆ ನೀವು ಕಾಯಿಲೆ ಅನ್ಕೋಬೇಡಿ, ಇಲ್ಲಿ ಪೈಲ್ ಅಂತ ಹೇಳಿದರೆ ರಾಶಿ ಅಂತ. ರಾಶಿ ಅಂದರೆ ಅರ್ಥ ಆಯ್ತಾ? ಗುಡ್ಡೆ ಅಂತ. ಆಯಿತಾ? ಆಫ್ ಬುಕ್ಸ್ ಇನ್ ದ ಲೈಬ್ರರಿ. 2 application ಆಫ್ ಸ್ಟ್ಯಾಕ್ಸ್. ಮಲ್ಟಿಪಲ್ ಚೇರ್ಸ್ ಇನ್ ಎ ವರ್ಟಿಕಲ್ ಪೈಲ್. ಆಯಿತಾ? ಬ್ಯಾಂಗಲ್ಸ್ ಓನ್ ಇನ್ ರಿಸ್ಟ್. ಸ್ಯಾಕ್ ಆಫ್ ಪ್ಲೇಟ್ಸ್ ಇನ್ ಕಿಚನ್. ಸ್ಟ್ಯಾಕ್ ಈಸ್ ಯೂಸ್ಡ್ ಇನ್ ರಿವರ್ಸ್ ಎ ಸ್ಟ್ರಿಂಗ್. ಯಾವುದಾದ್ರೂ ಒಂದು ಬರಿಬೋದು. ಆಯಿತಾ ಮಕ್ಕಳೇ? ಭಾಳ ಇದ್ದಾವೆ, ಇನ್ನೂ 3 to 4 ಬರೀರಿ. ರೈಟ್ ದಿ ಇಂಪ್ಲಿಮೆಂಟೇಷನ್ ಆಫ್ ಡಿಕ್ಯೂ ಆಪ್ರೇಷನ್ ಅಂತ ಇದೆ. ಡಿಫೈನ್ ದಿ ಟರ್ಮ್ಸ್ ಹ್ಯಾಶಿಂಗ್. ಇನ್ನೊಂದೇನು? ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್. ಹಾಗಿದ್ರೆ ಹ್ಯಾಶಿಂಗ್ ಅಂದರೆ ಏನು ಅಂತ ಮೊದಲು ನೋಡೋಣ. ಹ್ಯಾಶಿಂಗ್ ಮೀನ್ಸ್ ಈಸ್ ಎ ಸರ್ಚಿಂಗ್ ಟೆಕ್ನಿಕ್ ಇನ್ ವಿಚ್ ಎ ಕೀ ಈಸ್ ಕನ್ವರ್ಟೆಡ್ ಇಂಟು ಎ ಇಂಡೆಕ್ಸ್ ಯೂಸಿಂಗ್ ಎ ಹ್ಯಾಶ್ ಫಂಕ್ಷನ್ ಟು ಕ್ವಿಕ್ಲಿ ಲೊಕೇಟೆಡ್ ದ ರಿಕ್ವೈರ್ಡ್ ಎಲಿಮೆಂಟ್ is called hashing.
ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ ಅಂದರೆ ಎ ಹ್ಯಾಶ್ ಫಂಕ್ಷನ್ ದಟ್ ಮ್ಯಾಪ್ಸ್ ಈಚ್ ಎಲಿಮೆಂಟ್ ಟು ಎ ಯೂನಿಕ್ ಪೊಸಿಷನ್ ಇನ್ ದ ಹ್ಯಾಶ್ ಟೇಬಲ್ ಈಸ್ ಕಾಲ್ಡ್ ಎ ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್. ಆಯಿತಾ. ಕ್ವಶನ್ ನಂಬರ್ 24, ಡಿಫೈನ್ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ. ಯಾವುದಾದ್ರು 4 ಬರಿಬೇಕು ರೀ, 3 4 ಎಕ್ಸ್ಟ್ರಾ ಇರ್ತವೆ, ಟೆನ್ಷನ್ ತಗೋಬೇಡಿ. ಆಯಿತಾ. ಎನಿ ಎಕ್ಸಾಂಪಲ್. ಪ್ರೈಮರಿ ಕೀ ಅಂದರೆ ನೋಡಿ, ಡಿಫೈನ್ ಅಂದರೆ ವಾಟ್ ಈಸ್ ಪ್ರೈಮರಿ ಕೀ ಅಂತ. A candidate key selected by the database designer used to uniquely identify the type, the tuples in a relation is called primary key. Example ಇದೆ. The guide is choose as primary key. Foreign key. A foreign key is an attribute whose value is derived from the primary key of another relation. Example, GUID is the foreign key in student relation, since it is a primary key in guardian relation. Give the example INT and float data base in SQL. SQL ಇರೋದು INT ಅಂತ ಹಾಕೊಂಡು ಇಂಟೀಜರ್ಸ ನನಗೆ ಗೊತ್ತಿಲ್ಲ ಕಂಡ್ರು, ಆಯಿತಾ, ಬೇಜಾರಾಗಬೇಡಿ. ರೈಟ್ ಐ ನೋಟ್ ಆನ್ ಮ್ಯಾಕ್ ಅಡ್ರೆಸ್ ಅಂತ ಇದೆ. ಮ್ಯಾಕ್ ಅಡ್ರೆಸ್ಸಿನ ಮೇಲೆ ಒಂದು ಟಿಪ್ಪಣಿ ಬರೆಯಿರಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಕ್ ಸ್ಟ್ಯಾಂಡ್ಸ್ ಫಾರ್ ಮೀಡಿಯಾ ಅಸೆಸ್ ಕಂಟ್ರೋಲ್ ಅಂತ. ಮ್ಯಾಕನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿದರೆ ಮೀಡಿಯಾ ಅಸೆಸ್ ಕಂಟ್ರೋಲ್ ಅಂತ ಬರೀರಿ. ನೆಕ್ಸ್ಟ್ ಪಾಯಿಂಟಲ್ಲಿ ಇಟ್ ಈಸ್ ಎ ಯೂನಿಕ್ ಹಾರ್ಡ್ವೇರ್ ಅಡ್ರೆಸ್ ಗಿವನ್ ಟು ಎವ್ರಿ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ. ಇಟ್ ಈಸ್ ಬಿಲ್ಟ್ ಇನ್ ಟು ದಿ NIC ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್, ಸೊ ಇಟ್ ಈಸ್ ಪರ್ಮನೆಂಟ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ಡ್. ಎ ಮ್ಯಾಕ್ ಅಡ್ರೆಸ್ ಹೆಲ್ಪ್ಸ್ ಟು ಐಡೆಂಟಿಫೈ ಎ ಡಿವೈಸ್ ಆನ್ ಎ ನೆಟ್ವರ್ಕ್. ಆಯಿತಾ. ಬನ್ನಿ ಈಗ ಮುಂದೆ ಹೋಗೋಣವಾ. ಇದನ್ನೆಲ್ಲ ನೋಡ್ಕೊತೀರ ನೀವು. ವಾಟ್ ಈಸ್ ಡೇಟಾ ಆ್ಯಂಡ್ ಕಮ್ಯುನಿಕೇಷನ್? ನೋಡಿ, ಡೇಟಾ ಮೀನ್ಸ್ ಎನಿ ಇನ್ಫಾರ್ಮೇಷನ್ ಲೈಕ್ ಟೆಕ್ಸ್ಟ್, ಇಮೇಜಸ್ ಆ್ಯಂಡ್ ವಿಡಿಯೋ ಆರ್ ಮಲ್ಟಿಮೀಡಿಯಾ. ಅಂದರೆ ಕಂಪ್ಯೂಟರ್ನಲ್ಲಿ ಅದು ಟೆಕ್ಸ್ಟ್ ಆಗಿರ್ಬೋದು, ಒಂದು ಫೈಲ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಅಥವಾ ಆಡಿಯೋ ಫೈಲ್ ಆಗಿರ್ಬೋದು, ಅಥವಾ ವಿಡಿಯೋ ಫೈಲ್, ಅಥವಾ ಮಲ್ಟಿಮೀಡಿಯಾ ಏನೇ ಆಗಿರ್ಬೋದು, ಅದನ್ನು ಡೇಟಾ ಅಂತ ಕರಿತೀವಿ. ಭಾಳ ಜನ ಡಾಟಾ ಅಂತಾರೆ, ಏನು ತಪ್ಪಿಲ್ಲ ಕಣ್ರಪ್ಪ. ಕಮ್ಯುನಿಕೇಷನ್ ಅಂತ ಇದೆ. ಕಮ್ಯುನಿಕೇಷನ್ ಅಂದ್ರೇನು? ಸಂವಹನ ಅಂತ. ಮೀನ್ಸ್ ಸೆಂಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಷನ್. ಈಗ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಮ್ಯುನಿಕೇಷನ್ ಅಂದರೆ ಸೆಂಡ್ ಮಾಡುವಂಥದ್ದು ಅಥವಾ ರಿಸೀವ್ ಮಾಡುವಂಥದ್ದು. ಇದೇ ಕಮ್ಯುನಿಕೇಷನ್ ಆಗಿರುತ್ತೆ, ಸೆಂಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಷನ್. ನೋಡಿ, ಪಾರ್ಟ್ ಸಿಗೆ ಬಂದ್ವಿ. ಈಗ 3 ಮಾರ್ಕ್ಸ್ ಕ್ವಶನ್ಸನ್ನು ನಾವಿಲ್ಲಿ ನೋಡ್ಬೋದು. 3 ಮಾರ್ಕ್ಸಿಗೆ 3 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಡಿಫೈನ್ ಇಂಪೋರ್ಟ್ ಎರರ್, ಡಿಫೈನ್ ನೇಮ್ ಎರರ್, ಡಿಫೈನ್ ಓವರ್ಫ್ಲೋ ಎರರ್ ಅಂತ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಆರಾಮಾಗಿ ಬರಿಬೋದು. ಪೇಷನ್ಸ್ ಇದ್ದವನು ಗೆದ್ದೋಗ್ತಾನೆ ನಾಳೆ. ಭಾಳ ಈಸಿ ಇರತ್ಕೊಂಡ್ರೋ ಪೇಪರು. ನಾನು ಕೊಟ್ಟದ್ದನ್ನು ಓದ್ಕೊಂಡು ಹೋಗಿರೋ ಖುಷಿಯಾಗಿ ಬರ್ತೀರ ಎಕ್ಸಾಮ್ ಹಾಲಿಂದ. ಇಂಪೋರ್ಟ್ ಎರರ್ ಇದೆ. ಇಟ್ ಈಸ್ ನೋಡಿ, ರೇಸ್ಡ್ ವೆನ್ ದಿ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನಿಷನ್ ಈಸ್ ನಾಟ್ ಫೌಂಡ್. ನೇಮ್ ಎರರ್ ಅಂದರೆ ಇಟ್ ಈಸ್ ರೇಸ್ಡ್ ವೆನ್ ಎ ಲೋಕಲ್ ಆರ್ ಗ್ಲೋಬಲ್ ವೇರಿಯಬಲ್ ನೇಮ್ ಈಸ್ ನಾಟ್ ಡಿಫೈನ್ಡ್. ಓವರ್ಫ್ಲೋ ಅಂದರೆ ಇಟ್ ಈಸ್ ರೇಸ್ಡ್ ವೆನ್ ದ ರಿಸಲ್ಟ್ ಆಫ್ ಎ ಕ್ಯಾಲ್ಕುಲೇಷನ್ ಎಕ್ಸೀಡ್ಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ನ್ಯೂಮೆರಿಕ್ ಡೇಟಾ ಟೈಪ್. ಎಕ್ಸ್ಪ್ಲೇನ್, ರೀಡ್, ರೆಡ್ ಲೈನ್ಸ್. ಇದನ್ನು ರೀಡ್ ಅಂತ ಓದಿಸಿದಾರೋ ರೆಡ್ ಅಂತ ಗೊತ್ತಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಾಯ್ತಾ ಮಕ್ಕಳೇ, ಬೇಜಾರಾಗಬೇಡಿ. ರೈಟ್ ಆ್ಯನ್ ಆಲ್ಗೋರಿದಮ್ ಟು ಶಾರ್ಟ್ ಆ್ಯನ್ ಏನಂತೀರ ಎಲಿಮೆಂಟ್ ಯೂಸಿಂಗ್ ಸೆಕ್ಷನ್ ಸಾರ್ಟ್ ಅಂತ ಇದೆ, ಹೌದಲ್ವಾ. ಆಲ್ಗೋರಿದಮ್ ಸೆಕ್ಷನ್ ಸಾರ್ಟ್ ಅಂತ ಹಾಕ್ಕೊಂಡು ಪಟ ಅಂತ ಸ್ಟೆಪ್ 1 2 3 4 5 6 7 8 9 10 11 12 ಅಂತ ಹಾಕಿ ಇವೆಲ್ಲ ನೀವು ಮಾಡಿದ್ದೀರಾ ಕಣ್ರೋ, ಎಲ್ಲ ಬರದೇ ಬರೀತೀರಾ. ರೈಟ್ ಆ್ಯನ್ ಆಲ್ಗೋರಿದಮ್ ಟು ಸರ್ಚ್ ಆ್ಯನ್ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಮೆಥಡ್ ಅಂತ ಇದೆ ನೋಡಿ. ಲೀನಿಯರ್ ಸರ್ಚ್ ಮೆಥಡ್, ಇದು ಎಲಿಮೆಂಟ್ ಯೂಸಿಂಗ್. ನೋಡಿ, ಇದಕ್ಕೆ ಏನೂ ವ್ಯತ್ಯಾಸ ಇಲ್ಲ. ಎಲ್ಲಿದೆಯಪ್ಪ ಕ್ವಶನು ನೋಡಿ. ರೈಟ್ ಆ್ಯನ್ ಆಲ್ಗೋರಿದಮ್, ಇದು ರೈಟ್ ಆ್ಯನ್ ಆಲ್ಗೋರಿದಮ್ ಟು ಶಾರ್ಟ್ ಆ್ಯನ್ ಎಲಿಮೆಂಟ್ ಯೂಸಿಂಗ್ ಸೆಲೆಕ್ಷನ್ ಶಾರ್ಟ್ ಅಂತ. ಇಲ್ಲಿ ಯೂಸಿಂಗ್ ಆ್ಯನ್ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಮೆಥಡ್ ಅಂತ. ಸ್ವಲ್ಪ ಎರಡೂ ನೋಡ್ಕೊಂಡೋಗಿ ಆಯಿತಾ. ಎರಡರಲ್ಲಿ ಒಂದು ಬರುವ ಸಾಧ್ಯತೆ ಇರುತ್ತಲ್ವ ಎಕ್ಸಾಮಲ್ಲಿ. ಒಳ್ಳೆ ಹುಡುಗರು ನೀವು. ಮೆನ್ಷನ್ ಎನಿ 3 ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಇದೆ. ಡಿಫಿಕಲ್ಟಿ ಇನ್ ಅಸೆಸ್ ಒಂದು, ಹೌದಲ್ವಾ. ಇದನ್ನು ತಗೊಳ್ಳೋ ಎಕ್ಸ್ಪ್ಲನೇಷನ್ ಮುಖಾಂತರ ಬರೀರಿ. ಯಾವುದಾದ್ರೂ ಬಹಳ ಇದ್ದಾವೆ ಲಿಮಿಟೇಷನ್ಸು. ಅದರಲ್ಲಿ ತಗೊಳ್ಳೋ ನಿಮಗೆ ಡಾಟಾ ರಿಡೆಂಡೆನ್ಸಿ ಬರೀರಿ, ಡೇಟಾ ಇನ್ ಕಾನ್ಸ್ಟಿಟ್ಯೂಯೆನ್ಸಿ ಬರೀರಿ, ಡಿಫಿಕಲ್ಟಿ ಇನ್ ಅಸೆಸ್ ಬರೀರಿ, ಡಾಟಾ ಐಸೋಲೇಷನ್ ಬರೀರಿ, ಆಯಿತಾ. ಅಥವಾ ಡೇಟಾ ಡಿಪೆಂಡೆನ್ಸ್ ಬರೀರಿ, ಕಂಟ್ರೋಲ್ ಡೇಟಾ ಶೇರಿಂಗ್ ಬರೀರಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಬರೀರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್ ಇನ್ SQL ಅಂತ ಇದೆ, ಆಯಿತಾ.
ಈಚ್ ಆರ್ ಅಪ್ಲೈಡ್ ಆನ್ ಎ ಸಿಂಗಲ್ ವ್ಯಾಲ್ಯೂ ಆ್ಯಂಡ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ ಆರ್ ಕಾಲ್ಡ್ ಸಿಂಗಲ್ ರೋ ಫಂಕ್ಷನ್ಸ್ ಅಂತ ಕರಿತೇವೆ. ಯಾವುದಕ್ಕೆ? ದೇರ್ ಆರ್ ಆಲ್ಸೋ ನೋನ್ ಆ್ಯಸ್ ಸ್ಕೇಲಾರ್ ಫಂಕ್ಷನ್ಸ್. ದೀಸ್ ಆರ್ ನೋನ್ ಆ್ಯಸ್, ಆಯಿತಾ? ಈ ಸಿಂಗಲ್ ರೋ ಫಂಕ್ಷನ್ಸನ್ನು ಸ್ಕೇಲಾರ್ ಫಂಕ್ಷನ್ಸ್ ಅಂತ ಕರಿತಾರೆ ನಾವು. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೆಲೆಕ್ಟ್ ವೇರ್ ಆ್ಯನ್ ಆರ್ಡರ್ ಬೈ ಕ್ಲಾಸ್. ಇದೆಲ್ಲ ಬರೀರೋ ನನ್ನ ಕೈಲಿ ಆದಷ್ಟು ಮಾಡ್ತೀನಪ್ಪ. ಎಕ್ಸ್ಪ್ಲೇನ್ ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಕನೆಕ್ಟ್ಸ್. ಲೋಕಲ್ ಏರಿಯಾ ಎಲ್ಲರಿಗೂ ಗೊತ್ತುಕೊಂಡ್ರು. ಲ್ಯಾನ್ ಅಂತ, LAN ಲ್ಯಾನ್ ಅಂದರೆ ಕನೆಕ್ಟ್ಸ್ ಕಂಪ್ಯೂಟರು, ಈ ಮೊಬೈಲು, ಪ್ರಿಂಟರ್ ಎಕ್ಸೆಟ್ರಾ ವಿತಿನ್ ಎ ಸ್ಮಾಲ್ ಏರಿಯಾ. ಅಂದರೆ ಒಂದೇ ರೂಮಲ್ಲಿ ಅಥವಾ ಒಂದೇ ಬಿಲ್ಡಿಂಗಲ್ಲಿ ಈ ಲ್ಯಾನ್ ಏನು ಮಾಡುತ್ತೆ ಅಂದರೆ ಕವರೇಜ್ ಮಾಡಿಕೊಡುತ್ತೆ. ಎಂಥ ಕವರೇಜ್ ಮಾಡಿಕೊಡುತ್ತೆ ಅಂದರೆ ಪ್ರಿಂಟ್ ಕೊಡಲಿಕ್ಕೆ, ಅಥವಾ ಮೊಬೈಲಿಂದ ಕನೆಕ್ಷನ್ ಮಾಡಿಕೊಂಡು ಪ್ರಿಂಟರಿಗೆ, ಅಥವಾ ನಿಮ್ಮ ಡಿವೈಸಿಗೆ, ಇಂಟರ್ನೆಟ್ಟಿಗೆ, ಇದನ್ನೇ ನಾವು ಲ್ಯಾನ್ ಅಂತ ಕರಿತೀವಿ, ಆಯಿತಾ? ಕವರೇಜ್ ಫ್ರಮ್, ನೋಡಿ, ಎ ರೂಮ್ ಟು ಎ ಕ್ಯಾಂಪಸ್. ಅರ್ಥ ಆಯ್ತಾ? ಒಂದು ಚಿಕ್ಕದಾಗಿ ಮಾಡಿಕೊಂಡಂತ ಇದನ್ನೇ ನಾವು ಸ್ಮಾಲ್ ಏರಿಯಾ ಅಂತ ಕರಿತೀವಿ. ಯೂಸಸ್ ವೈರ್. ಲ್ಯಾನ್ ಅಂದರೆ ಇಲ್ಲಿ ಕೇಬಲ್ಗಳನ್ನು ನಾವು ಯೂಸ್ ಮಾಡಿರ್ತೀವಿ. ಫೈಬರ್ ಕೇಬಲ್ ಆಗಿರ್ಬೋದು, ಯಾವುದು, ಆಯಿತಾ, ಅಥವಾ ವೈಫೈ ಆಗಿರ್ಬೋದು. ಇದನ್ನೇ ನಾವು ಲ್ಯಾನ್ ಅಂತ ಕರಿತೇವೆ ಮಕ್ಕಳ, ಆಯಿತಾ? ಸೆಕ್ಯೂರ್ ಓನ್ಲಿ ಅಥರೈಸ್ಡ್ ಯೂಸರ್ ಕ್ಯಾನ್ ಆ್ಯಸೆಸ್ ರಿಸೋರ್ಸಸ್ ಆಗಿರುತ್ತೆ. ಇದರ ಸ್ಪೀಡು 10 MB ಇಂದ ಹಿಡಿದು 1000 MB ಬರುತ್ತೆ. 1000 MB ಅಂದರೆ 1 GB ಆಗುತ್ತೆ ಮಕ್ಕಳ. ಇದು ನೆನ್ಪಿಟ್ಕೊಳ್ಳಿ, ಆಯಿತಾ? ಈಗ ನಾವು 5 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 4 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲಿ ನಾನೇನು ಎಕ್ಸ್ಪ್ಲನೇಷನ್ ಮಾಡೋದಿರುವುದಿಲ್ಲ, ಯಾಕಂದರೆ ನಾವೇನು ಕಂಪ್ಯೂಟರ್ ಟೀಚರ್ ಅಲ್ಲ ಕಣ್ರಪ್ಪ. ಕನ್ವರ್ಟ್ ದಿ ಇನ್ಫಿಕ್ಸ್ ನೋಷನ್ ಅಂತ ಹಾಕ್ಬಿಟ್ಟು ಇಂಟು ಎ ಈಕ್ವಿವೆಲೆಂಟ್ ಪೋಸ್ಟ್ ಫಿಕ್ಸ್ ನೋಷನ್, ಹೌದಾ, ನೊಟೇಷನ್, ಶೋಯಿಂಗ್ ಸ್ಟ್ಯಾಕ್ ಆ್ಯಂಡ್ ಸ್ಟ್ರಿಂಗ್ ಕಂಟೆಂಟ್ಸ್ ಅಟ್ ಈಚ್ ಸ್ಟೆಪ್ ಅಂತ ಇದೆ. ಈಗ ತಾವುಗಳು ಏನು ಮಾಡಬೇಕು? ಫಸ್ಟು 4 ಬಾಕ್ಸನ್ನು ಹಾಕಬೇಕು ಎಕ್ಸಾಮಲ್ಲಿ. ಈ ರೀತಿಯಾಗಿ ಒಂದು ಕಡೆ ಸಿಂಬಲ್ಲು, ಆ್ಯಕ್ಷನ್, ಸ್ಟ್ಯಾಕು, ಪೋಸ್ಟ್ ಫಿಕ್ಸ್ ಈ ರೀತಿಯಾಗಿ ಹಾಕಿ ಒಳಗಡೆ ನಿಮಗೆಲ್ಲ ಗೊತ್ತು ಬರೆದು 5 ಮಾರ್ಕ್ಸ್ ತೆಗೀರಿ. ವಾಟ್ ಈಸ್ DQ? ಎಕ್ಸ್ಪ್ಲೇನ್ ದಿ ಆಪ್ರೇಷನ್ಸ್ ಪರ್ಫಾರ್ಮ್ಡ್ ಆನ್ DQ ಅಂತ ಇದೆ, ಆಯಿತಾ? ಡೆಂಗ್ಯೂ ಇದ್ದಂಗೆ ಇದೆ. ಇದು ಈಸಿ ಇದೆ ಅಂದ್ಕೊಂಡಿದ್ದೇನೆ ಆನ್ಸರು, ಸ್ವಲ್ಪ ಇದೆ ಯಾಕೋ. ಏನೇ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಬೈನರಿ ಸರ್ಚ್ ಆಲ್ಗೋರಿದಮ್ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಡಿಫೈನ್ ಅಟ್ರಿಬ್ಯೂಟ್, ಟೂಪಲ್, ಡೊಮೈನ್, ಡಿಗ್ರಿ, ಕಾರ್ಡಿನಾಲಿಟಿ. ಇದನ್ನೆಲ್ಲವೂ ಕೂಡ ತಗೊಳ್ಳೋ ಡಿಫೈನ್ ಅಂತ ಹೇಳಿದರೆ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ಅಟ್ರಿಬ್ಯೂಟ್ ಅಂತ, ವಾಟ್ ಈಸ್ ಟೂಪಲ್ ಅಂತ, ವಾಟ್ ಈಸ್ ಡೊಮೈನ್ ಅಂತ, ಹೌದಲ್ವಾ? ಇದನ್ನು ತಗೊಳ್ಳೋ ಮಾಡ್ತೀರಾ, ನಮಗೆ ಭರವಸೆ ಇದೆ. ಯಾಕಂದರೆ ಭಾಳ ಈಸಿಯಾಗಿರುವಂಥ ಇದು ಕ್ವಶನ್ನು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಎನಿ 5 ನೆಟ್ವರ್ಕ್ ಡಿವೈಸಸ್ ಅಂತ ಇದೆ, ಆಯಿತಾ? ಎನಿ 5 ಅಂತ ಇದೆ. ಇಲ್ಲಿ ಬಹಳ ಇದ್ದಾವೆ. ಯಾವುದಾದ್ರೂ ನೋಡಿ, ಮೋಡಮ್ ಆಗಿರ್ಬೋದು, ಎಥರ್ನಲ್ ಕಾರ್ಡ್ ಆಗಿರ್ಬೋದು. ಅಂದರೆ ಈ ಕಾರ್ಡನ್ನು ನಿಮ್ಮ CPU ಎಕ್ಸ್ಟ್ರಾ ಬಂದು ಇನ್ಸರ್ಟು ಕೂಡ ಮಾಡ್ತಾರೆ. ಹಬ್ ಆಗಿರ್ಬೋದು. ಹಬ್ ಅಂತ ಹೇಳಿದರೆ ಒಂದು ಒಳ್ಳೆ CPU ಇದ್ದಂಗೆ ಇರೋದು ಚಿಕ್ಕದು, ಅದನ್ನು ತಂದು ನಿಮಗೆಲ್ಲ ಡಿವೈಸಿಗೆ ಕನೆಕ್ಟ್ ಮಾಡಿ ಕೊಡುವಂಥದ್ದು. ನಂತರದಲ್ಲಿ ಈ ಮೋಡೆಮ್ ಕೂಡ ಅಷ್ಟೇ, ಅದೇ ಸೇಮ್ ಆ್ಯಸ್ ಇಟ್ ಈಸು. ಅದು ಕೂಡ ರೋಟ್ರು ಕೂಡ ಅಷ್ಟೇ, ಅದು ಹಾಗೆ ಇರುತ್ತೆ. ಈ ಹೆಸರು ಬೇರೆ ಬೇರೆ ಜನ್ರೇಷನ್ ಯಾವ ಏನೇನು ಬಂತು ಹಾಗೆ ಮಾಡ್ಕೊತ ಹೋಗಿದ್ದಾರೆ. ಗೇಟ್ವೇ ಅದು ಎಲ್ಲವೂ ಅಷ್ಟೇ. ಇದನ್ನೆಲ್ಲ ಬರೀರೋ ಕಲ್ತ್ಬಿಟ್ಟು ಗಟ್ಟು ಹೊಡೆದೋಗಿ, ಆಯಿತಾ? ಕ್ವಶನ್ ನಂಬರ್ 40. ಬ್ರೀಫ್ಲಿ ಎಕ್ಸ್ಪ್ಲೇನ್ ಮೈಕ್ರೋವೇವ್ ಟ್ರಾನ್ಸ್ಮಿಷನ್ ಅಂತ ಇದೆ. ಮೈಕ್ರೋವೇವ್ಸ್, ಆಯಿತಾ? ಎನಿ 5 ಪಾಯಿಂಟ್ಸನ್ನು ಇಲ್ಲಿ ಬರೆದಿದ್ದೀವಿ, ತಗೊಳ್ಳುವ ಅದನ್ನು ಬರೀರಿ. ಎಕ್ಸಾಮಿಗೆ ಬರೀತೀರ ನೀವು 100%. ರೈಟ್ ಕಾಮನ್ ಸೈನ್ ಆಫ್ ಸಮ್ ಮಾಲ್ವೇರ್ ಇನ್ಫೆಕ್ಷನ್ಸ್ ಅಂತ ಇದೆ. ಅಂದರೆ ಕಂಪ್ಯೂಟ್ರಿಗೆ ಯಾವಾಗಾದರೂ ಈ ಏನೋ ಆಗ್ಬಿಟ್ಟಿದೆ ಕಣೋ, ವರ್ಕ್ ಆಗ್ತಾಯಿಲ್ಲ ಅವೆಲ್ಲ ಅಂತೀವಲ್ವ. ಹಾಗಿದ್ರೆ ಅದರ ಲಕ್ಷಣಗಳು ಏನು ಅಂತ, ಯಾವಾಗ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ನೋಡಿ, ಕಾಮನ್ ಸೈನ್ ಆಫ್ ಸಮ್ ಮಾಲ್ವೇರ್ ಇನ್ಫೆಕ್ಷನ್ ಅಂದರೆ ಫ್ರೀಕ್ವೆಂಟ್ಲಿ ಪಾಪಪ್ ಆಸ್ಕಿಂಗ್ ಯು ಟು ವಿಸಿಟ್ ವೆಬ್ಸೈಟ್ ಆರ್ ಡೌನ್ಲೋಡ್ ಸಾಫ್ಟ್ವೇರ್ ಅಂತ. ಅಂದರೆ ಕಂಪ್ಯೂಟರ್ ಆನ್ ಮಾಡಿದಾಗ ನೀವು ಅವಾಗವಾಗ ಒಂದು ಪಾಪಪ್ ಅಂದರೆ ಮೆಸೇಜ್ ಬರುವಂಥದ್ದು, ಬ್ಲಿಂಕಾಗಿ ಬಂದು 5 ನಿಮಿಷ ಮಾಡಿ ಅನ್ನೋದು, ಅಥವಾ ಇಲ್ಲಿ ಒಂದು ವೆಬ್ಸೈಟ್ ಇದಿದೆ ಅಂತ ಏನು ವರ್ಕ್ ಮಾಡೋಕ್ಕೆ ಕೊಡಲ್ಲ, ಹಾಗೆ ಬರ್ತಾ ಇರುತ್ತೆ ಮೇಲಿಂದ ಮೇಲೆ ಅಂತ. ಆವಾಗ ನೀವು ತಿಳ್ಕೋಬೇಕು ಯಾರೋ ಒಟ್ಟು ಕೈ ಹಾಕಿದ್ದಾರೆ ಸಿಸ್ಟಮಿಗೆ ಅಂತ. ಯುವರ್ ಬ್ರೌಸರ್ಸ್ ಹೋಮ್ ಪೇಜ್ ಚೇಂಜಸ್ ಇಂಟು ಯುವರ್ ಪರ್ಮಿಷನ್, ವಿತೌಟ್ ಯುವರ್ ಪರ್ಮಿಷನ್. ಅಂದರೆ ನೀವು ವಾಲ್ಪೇಪರ್ ಯಾವುದೋ ಹಾಕಿರ್ತೀರ, ಯಾವುದೋ ಚೇಂಜ್ ಆಗಿರುತ್ತೆ, ಅಥವಾ ಏನೋ ಒಂದು ಬದಲಾವಣೆ ತಾವುಗಳು ಕಾಣ್ತೀರಾ ನಿಮ್ಮ ಒಂದು ಬ್ರೌಸರಲ್ಲಿ. ನೆಕ್ಸ್ಟ್, ಮಾಸ್ ಇಮೇಲ್ಸ್ ಬೀಯಿಂಗ್ ಸೆಂಟ್ ಫ್ರಮ್ ಯುವರ್ ಮೇಲ್ ಅಕೌಂಟ್. ನಿಮ್ಮ ಮೇಲ್ ಅಕೌಂಟು ಅದೇ ನಿಮ್ಮ ಕಂಟ್ರೋಲಲ್ಲಿ ಇರೋಲ್ಲ,
ಅಲ್ಲಿ ಯಾರ್ಯಾರಿಗೋ ಮೆಸೇಜಸ್ಗಳು ಹೋಗ್ತಾ ಇದ್ದಾವೆ. ಆವಾಗ ಅನ್ಕೋಬೇಕು ನೀವು ಏನೋ ತೊಂದರೆ ಆಗಿದೆ ನಿಮಗೆ ಅಂತ. ನೆಕ್ಸ್ಟ್, ಅನ್ಯೂಸುವಲ್ ಸ್ಲೋ ಡೌನ್ ದ ಕಂಪ್ಯೂಟರ್ ವಿತ್ ಫ್ರೀಕ್ವೆಂಟ್ ಕ್ರ್ಯಾಶಸ್ ಅಂತ. ವರ್ಕ್ ಮಾಡ್ತಾ ಇರ್ತೀರ, ಸಡನ್ನಾಗಿ ಮೈಕ್ರೋಸಾಫ್ಟ್ ಆಫೀಸ್ ಕ್ಲೋಸ್ ಆಗೋದು ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಕ್ಲೋಸ್ ಆಗೋದು, ಈ ರೀತಿಯಾಗಿ ಆದಾಗ ನೀವು ತಿಳ್ಕೊಬೇಕು ಏನೋ ತೊಂದರೆ ಆಗಿದೆ ನನ್ನ ಸಿಸ್ಟಮಲ್ಲಿ. ಪ್ರೋಗ್ರಾಮ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಟೋಮೆಟಿಕಲಿ. ಕೆಲವೊಮ್ಮೆ ಡಬಲ್ ಕ್ಲಿಕ್ ಮಾಡಿ ಕೈ ಬಿಡ್ತೀರಾ, ಅದೇ ಏನಾಗ ಮಿನಿಮೈಸ್ ಆಗ್ತಾ ಇರುತ್ತೆ, ಮ್ಯಾಕ್ಸಿಮೈಸ್ ಆಗ್ತಾ ಇರುತ್ತೆ. ಆವಾಗೂ ತಿಳ್ಕೊಬೇಕು ಕಂಪ್ಯೂಟರ್ಗೆ ವೈರಸ್ ಬಂದಿದೆ ಅಂತ. ಸಡನ್ ಲ್ಯಾಕ್ ಆಫ್ ಸ್ಟೋರೇಜ್ ಸ್ಪೇಸ್, ರ್ಯಾಂಡಮ್ ಮೆಸೇಜಸ್, ಸೌಂಡ್ಸ್ ಅಪಿಯರ್. ಕೆಲವೊಮ್ಮೆ ಏನೋ ವರ್ಕ್ ಮಾಡ್ತಾ ಇರ್ತೀರಾ, ಪೀ ಅಂತ ಒಂದು ಬೀಪ್ ಸೌಂಡ್ ಬರೋದು, ಈ ರೀತಿಯಾಗಿ ಎಲ್ಲ ಆಗೋದ್ರಿಂದ ಆಯಿತಾ ನೀವು ತಿಳ್ಕೊಬೇಕು. ವರ್ಕ್ ಮಾಡುವ ಸಮಯದಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಆನ್ ಆದಮೇಲೆ ಆಗುವಂಥ ಲಕ್ಷಣಗಳು ಇವು, ಆಯಿತಾ. ನೆಕ್ಸ್ಟ್, ಪ್ರೋಗ್ರಾಮ್ಸ್ ಆರ್ ಫೈಲ್ಸ್ ಅಪಿಯರ್ ಆರ್ ಡಿಸಪಿಯರ್ ವಿತೌಟ್ ಯುವರ್ ನಾಲೆಡ್ಜ್. ಈಗ ಒಂದು ಫೈಲ್ ಸೇವ್ ಮಾಡಿ ಕ್ಲಾಸಿಗೆ ಹೋಗಿರ್ತೀರ ಯಾವುದೋ ಒಂದು, ಆಯಿತಾ, ಅಥವಾ ನೀವೇ ಈಗ ನಾನು ಕಳಿಸಿರುವಂಥ ಎಲ್ಲ ಫ್ರೀ PDF ಕಾಪಿಗಳು ಸೇವ್ ಮಾಡ್ಕೊಂಡಿರ್ತೀರ. ನೀವು ಮಧ್ಯಾಹ್ನ ಊಟ ಮಾಡಿ ಮಕ್ಕಂಡೆದ್ದು ಮತ್ತೆ ಬಂದು ಸಿಸ್ಟಮ್ ಆನ್ ಮಾಡಿದಾಗ ಅಲ್ಲಿ ಏನೂ ಇಲ್ಲ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್, ಆಯಿತಾ, ಅದರಲ್ಲಿ ವೈರಸ್ ಆಗಿದೆ ಅಂತ, ಮಾಲ್ವೇರ್ ಆಗಿದೆ, ಇನ್ಫೆಕ್ಷನ್ ಅಂತ. ಲಾಸ್ಟ್ ಪಾರ್ಟಲ್ಲಿದ್ದೀವಿ, ಆನ್ಸರ್ ಎನಿ 2 ಕ್ವಶನ್ಸ್ ಅಂತ ಇದೆ ಮಕ್ಕಳೇ. ಇದು ಕೂಡ ಅಷ್ಟೇ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಆಗಿರುತ್ತೆ. ರೈಟ್ ದ ಪ್ರೊಸೆಸ್ ಟು ಶಾರ್ಟ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಯೂಸಿಂಗ್ ಬಬಲ್ ಶಾರ್ಟ್ ಮೆಥಡ್ ಅಂತ. ಇದು ಭಾಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೀವು ಕೂಡ ಕಲಿತೀರಾ, ನನಗೆ ಭರವಸೆ ಇದೆ. ನಮ್ಮ ಮಕ್ಕಳು ಫುಲ್ಲು ಥರೋಲಿ ದೇ ವಿಲ್ ಪ್ರಿಪೇರ್ ಆ್ಯಂಡ್ ಗೋ ಫಾರ್ ಟುಮಾರೋಸ್ ಎಕ್ಸಾಮ್. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ನಮ್ಮಿಂದ ಎಷ್ಟು ಸಹಾಯ ಬೇಕು ಎಲ್ಲ ಮಾಡಿದ್ದೇವೆ, ಬಿಕಾಸ್ ಐ ಆಮ್ ನಾಟ್ ಎ ಕಂಪ್ಯೂಟರ್ ಟೀಚರ್ ಟು ಗಿವ್ ಇಂಪಾರ್ಟೆಂಟ್ ಕ್ವಶನ್ಸ್. ನನಗೆ ಹೊಸ ಸಿಲೆಬಸ್ ಬೇರೆ, ಆಯಿತಾ, ಹಾಗಾಗಿ ಅಂಥದ್ದೆಲ್ಲ ಕೈ ಹಾಕಿ ನಿಮಗೆ ನಾನು ಏನು ಮಾಡುವಂಥದ್ದಿಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾ, 3 ಮಾಡಲ್ ಕ್ವಶನ್ ಪೇಪರ್ ಓದಿ, 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಓದಿ ಅಂತ ಹೇಳ್ಬೋದು ಬಿಟ್ಟರೆ, ಯಾಕಂದರೆ ಅವೇ 5 ಕ್ವಶನ್ ಪೇಪರ್ ಆಯಿತು. ಸರ್ ಪ್ರಾಕ್ಟೀಸಿಗೆ ಪೇಪರ್ ಕೊಡಿ ಅನ್ನಲಿಕ್ಕೆ ನಿಮಗೇನು ಬರೋದೇ ಇಲ್ಲ ಕಂಪ್ಯೂಟ್ರಲ್ಲಿ, ಇದೇ ಸತ್ಯ. ಫಸ್ಟು ಈ 5 ಪೇಪರ್ನ ನೀಡಿದ್ನಲ್ವಾ, 3 ಮಾಡಲ್ಲು 2 ಪ್ರಿಪೇಟ್ರಿ, ಫುಲ್ಲು ಥರೋ ಆದರೆ ಆ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಯಾರಾದರೂ ಥರೋ ಆಗಿದ್ದರೆ ಕಮೆಂಟ್ ಮಾಡಿ, ಮುಂದಿನ ಒಂದು ಪ್ಲಾನನ್ನು ಹಾಕೋಣ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್.